ದೊಡ್ಡಮನೆ ಹುಡುಗ ಯುವ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ. ವಿಚ್ಛೇದನಕ್ಕೆ ದೊಡ್ಡಮನೆ ಯುವರಾಜ ಮುಂದಾಗಿದ್ದಾರೆ. ಪತ್ನಿ ಶ್ರೀದೇವಿಗೆ ಡಿವೋರ್ಸ್ ಅನ್ನು ನೀಡುವುದಕ್ಕೆ ಯುವರಾಜ್ ಕುಮಾರ್ ಮುಂದಾಗಿದ್ದಾರೆ. 1 ವರ್ಷದಿಂದ ಇವರು ಪ್ರತ್ಯೇಕವಾಗಿ ವಾಸವನ್ನ ಮಾಡ್ತಾ ಇದ್ದಾರೆ. 4 ವರ್ಷದ ಹಿಂದೆ ಪ್ರೀತಿಸಿ ಯುವ ದಂಪತಿ ಮದುವೆ ಆಗಿರ್ತಾರೆ. ಆದರೆ 1 ವರ್ಷದಿಂದ ಅವರು ದೂರ ಇದ್ದಾರೆ. ಸದ್ಯಕ್ಕೆ ಅಮೆರಿಕದಲ್ಲಿ ಶ್ರೀದೇವಿ ಇದ್ದಾರೆ. ಅಮೆರಿಕದಲ್ಲಿರುವಂತಹ ಶ್ರೀದೇವಿಗೆ ಡಿವೋರ್ಸ್ ನೋಟಿಸ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಯುವ. ಅವರ ಅಗೌರವದಿಂದ ನೋಡ್ತಾರೆ, ಮಾನಸಿಕ ಹಿಂಸೆಯನ್ನ ನೀಡಿದ್ದಾರೆ ಅಂತ ಪತ್ನಿ ಶ್ರೀದೇವಿ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಯುವ ರಾಜ್ಕುಮಾರ್. ಕಳೆದ 1 ವರ್ಷದಿಂದ ದೂರ ಇದ್ದಾರೆ. ಯುವ ಸಿನಿಮಾದ ಸಂದರ್ಭದಲ್ಲೂ ಕೂಡ ಅಷ್ಟೇ, ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಅವರ ಪತ್ನಿ ಶ್ರೀದೇವಿ. ಈಗ 1 ವರ್ಷದಿಂದ ಅವರು ದೂರ ಇದ್ದಾರೆ. ಹಾಗಾಗಿ ಈಗ ಡಿವೋರ್ಸ್ಗೂ ಕೂಡ ಅಪ್ಲೈ ಮಾಡಿದ್ದಾರೆ. ಅಮೆರಿಕದಲ್ಲಿ ಸದ್ಯಕ್ಕೆ ವಾಸವಾಗಿದ್ದಾರೆ ಯುವ ಪತ್ನಿ ಶ್ರೀದೇವಿ. ಅಲ್ಲಿಗೇನೆ ಡಿವೋರ್ಸ್ ನೋಟಿಸ್ ಅನ್ನು ಅವರು ಕಳಿಸ್ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ವಾಟ್ಸಾಪ್ನ ಮೂಲಕ. ಮಾನಸಿಕವಾಗಿ ಅವರು ಹಿಂಸೆಯನ್ನ ನೀಡ್ತಾ ಇದ್ರು, ಜೊತೆಗೆ ನನಗೆ ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ, ಅಗೌರವದಿಂದ ನೋಡ್ತಾ ಇದ್ರು ಅನ್ನುವಂಥ ಒಂದು ಆರೋಪವನ್ನು ಶ್ರೀದೇವಿಯ ವಿರುದ್ಧ ಮಾಡಿದ್ದಾರೆ. ಇವರಿಬ್ಬರೂ ಕೂಡ ಪ್ರೀತಿಸಿ ಮದುವೆ ಆಗಿರ್ತಾರೆ. 4 ವರ್ಷದ ದಾಂಪತ್ಯ ಜೀವನ ಏನಿದೆ ಅದು ಈಗ ಅಂತ್ಯ ಆಗ್ತಾ ಇದೆ. ಸ್ವತಃ ಯುವರಾಜ್ ಕುಮಾರ್ ಅವರೇ ಈ ಡಿವೋರ್ಸ್ ನೋಟಿಸನ್ನು ಶ್ರೀದೇವಿ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಜುಲೈ 4ರಂದು ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಕೂಡ ನಡೀತಾ ಇದೆ. ಕೌಟುಂಬಿಕ ನ್ಯಾಯಾಲಯದಲ್ಲಿ ನಡೆಯುವಂತಹ ವಿಚಾರಣೆ ಇದು. ಈಗಾಗಲೇ ಡಿವೋರ್ಸ್ ನೋಟಿಸ್ ಅನ್ನು ಅಪ್ಲೈ ಮಾಡಿದ್ದಾರೆ. ಪ್ರೀತಿಸಿ 2019ರಲ್ಲಿ ಇವರು ಮದುವೆ ಆಗಿರ್ತಾರೆ. ಪತ್ನಿ ಶ್ರೀದೇವಿ ಡಿವೋರ್ಸ್ ನೋಟಿಸ್ ಅನ್ನ ಕಳಿಸಿದ್ದಾರೆ. ಡಿವೋರ್ಸ್ ನೋಟಿಸ್ ಕಳಿಸ್ಕೊಟ್ಟಿದ್ದಾರೆ ಈಗಾಗಲೇ ಯುವರಾಜ್ ಕುಮಾರ್. ಜೂನ್ 6ರಂದು ವಿಚ್ಛೇದನಕ್ಕೆ ಅರ್ಜಿಯನ್ನ ನಟ ಯುವ ಸಲ್ಲಿಸಿರ್ತಾರೆ. ಜುಲೈ 4ರಂದು ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಕೂಡ ನಡೆಯಲಿದೆ. ಪತ್ನಿ ಶ್ರೀದೇವಿ ಮೇಲೆ ಕಿರುಕುಳ ಆರೋಪವನ್ನ ಮಾಡಿದ್ದಾರೆ ಯುವ. ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ. ಈಗಾಗಲೇ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಜುಲೈ 4ರಂದು ಈ ಕೌಟುಂಬಿಕ ನ್ಯಾಯಾಲಯದಲ್ಲಿ ಇವರ ಡಿವೋರ್ಸ್ ಅಪ್ಲೈ ಮಾಡಿರೋಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೆಯಲಿದೆ. ಅಮೆರಿಕದಲ್ಲಿರುವಂತಹ ಅವರ ಪತ್ನಿ ಶ್ರೀದೇವಿ ಅವರಿಗೆ ಈಗಾಗಲೇ ಡಿವೋರ್ಸ್ ನೋಟಿಸನ್ನು ಅಪ್ಲೈ ಮಾಡಲಾಗಿದೆ. 1 ವರ್ಷದಿಂದ ಪ್ರತ್ಯೇಕವಾಗಿ ವಾಸ ಮಾಡ್ತಾ ಇದ್ದೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಅಶೋಕ್ ದಾವಣಗೆರೆ. ಅಶೋಕ್, ಸಾಮಾನ್ಯವಾಗಿ ದೊಡ್ಡಮನೆ ಕುಟುಂಬ ಅಂತ ಹೇಳಿದ್ರೆ ಯಾವುದಕ್ಕೂ ಕೂಡ ಬೊಟ್ಟು ಮಾಡೋ ರೀತಿ ಇರಲಿಲ್ಲ. ಆದರೆ ಇದೊಂದು ಪ್ರಕರಣದಿಂದ ದೊಡ್ಡಮನೆಯಲ್ಲಿ ಮೊದಲ ಡಿವೋರ್ಸ್ ಕೇಸ್ ಆಗ್ತಾ ಇದೆ. ಎಲ್ರಿಗೂ ಕೂಡ ಒಂದು ರೀತಿ ಶಾಕ್. ಆದರೆ ಇವರಿಬ್ರು 1 ವರ್ಷದಿಂದ ದೂರ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ. ಯಾವೆಲ್ಲ ರೀಸನ್ಸ್ ಅನ್ನ ಇಲ್ಲಿ ಕೊಡಲಾಗಿದೆ ಇವರ ಈ ಡಿವೋರ್ಸ್ ಅಪ್ಲೈ ಮಾಡೋದಕ್ಕೆ? ಲೀನಾಶ್ರೀ, ಖಂಡಿತವಾಗ್ಲೂ ನಾನು ಕಳೆದ 2-3 ಲೈವ್ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಅದೇ ಮಾತನ್ನು ಹೇಳಿದೆ. ಯಾಕಂದರೆ ದೊಡ್ಡ ಮನೆಗೆ ಇದೊಂದು ರೀತಿ ಶಾಕಿಂಗ್ ನ್ಯೂಸ್, ಮತ್ತು ಅವರ ಅಭಿಮಾನಿಗಳಿಗೂ ಕೂಡ ಇದೊಂದು ರೀತಿ ಶಾಕಿಂಗ್ ನ್ಯೂಸ್. ಅವರ ಕುಟುಂಬದಲ್ಲಿ ಈ ರೀತಿ ಆಗಿದೆ ಅಂತಕ್ಕಂಥದ್ದು. ಹೀಗೆ ಕೆಲವೇ ಹೊತ್ತಿನ ಮುಂಚೆ ಶಿವರಾಜ್ ಕುಮಾರ್ ಅವರು ಕೂಡ ಶಿವಮೊಗ್ಗದಲ್ಲಿ ಮಾತನಾಡಿದರು. ಸೊ ಅವರ ತಮ್ಮನ ಮಗ ಯುವರಾಜ್ ಕುಮಾರ್ ಈ ವಿಚ್ಛೇದನದ ವಿಚಾರವಾಗಿ ಅವ್ರಿಗೆ ಕೇಳಿದಾಗ ಅವ್ರಿಗೂ ಕೂಡ ಇದೆಲ್ಲ ಒಂದು ಕಡೆ ಅಂದರೆ ವಿಷಯ ಗೊತ್ತಿರಬಹುದು, ಆದರೆ ಅವರು ಯಾವ ವಿಚಾರಕ್ಕಾಗಿ ವಿಚ್ಛೇದನ ಪಡಿತಾ ಇದ್ದಾರೆ ಅನ್ನುವಂಥದ್ದು ಇದೆಯಲ್ಲ, ಅದು ಅಷ್ಟು ಸುಲಭಕ್ಕೆ ಎಲ್ಲರೂ ಹೇಳಲಿಕ್ಕೆ ಓಪನ್ ಆಗಿ ಕಷ್ಟ ಆಗುತ್ತೆ. ಹಾಗಾಗಿ ಅವರು ಕೂಡ ಅದೇ ಮಾತನ್ನು ಹೇಳಿದರು. ಅಂದರೆ ಇದು ತೀರಾ ಅವನು ವೈಯಕ್ತಿಕ ವಿಚಾರ, ಮದುವೆ ವಿಚ್ಛೇದನ ಅನ್ನುವಂಥದ್ದು. ಹಾಗಾಗಿ ಏನು ಅನ್ನೋದು ನನಗೆ ಗೊತ್ತಿಲ್ಲ, ನಾವು ಕುಟುಂಬದವರೆಲ್ಲ ಕೂತು ಮಾತನಾಡಬೇಕು ಇದ್ರ ಬಗ್ಗೆ, ಹೀಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಒಂದಂತೂ ಸ್ಪಷ್ಟ, ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ದೂರ ಇದ್ದರು ಕಳೆದ 1 ವರ್ಷದಿಂದ. ಸೊ ಯುವರಾಜ್ ಕುಮಾರ್ ಪತ್ನಿಯಿಂದ ವಿಚ್ಛೇದನ ಪಡೆಯೋದಕ್ಕೆ ನಿರ್ಧಾರ ಮಾಡಿದ್ದಾಗಿದೆ. ಈಗಾಗಲೇ ಜೂನ್ 6ನೇ ತಾರೀಕು ಅವರ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜುಲೈ 4ನೇ ತಾರೀಕು ಇದರ ಹಿಯರಿಂಗ್ ಇರುತ್ತೆ. ಸೊ ಅವತ್ತು ಶ್ರೀದೇವಿ ಅವರು ಬರ್ತಾರಾ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ವಾಟ್ಸಾಪ್ ಮೂಲಕ. ಈಗ ಆಲ್ರೆಡಿ ಕೋರ್ಟ್ನಿಂದ ಒಂದು ನೋಟಿಸ್ ಹೋಗಿದೆ. ಸೊ ಆ ನೋಟಿಸನ್ನು ನೋಡಿದ ನಂತರ ಅವ್ರು ಏನು ರಿಪ್ಲೈ ಮಾಡ್ತಾರೆ, ಜುಲೈ 4ನೇ ತಾರೀಕು ಬರ್ತಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಇರತಕ್ಕಂತಹ ಪ್ರಶ್ನೆ. ಯಾವೆಲ್ಲ ಕಾರಣಕ್ಕೆ ಈ ವಿಚ್ಛೇದನ ಪಡಿತಿದ್ದಾರೆ ಅದನ್ನು ಸ್ಪಷ್ಟವಾಗಿ ಈ ಕ್ಷಣಕ್ಕೆ ಹೇಳೋಕ್ಕಾಗಲ್ಲ. ಅರ್ಜಿಯಲ್ಲಿರ್ತಕ್ಕಂಥದ್ದು 2 ವಿಚಾರಗಳಷ್ಟೇ, ಅಗೌರವದಿಂದ ನಡ್ಕೊಂಡ್ರು ಮತ್ತು ಮಾನಸಿಕ ಕ್ರೌರ್ಯ ಅನ್ನುವಂಥದ್ದನ್ನು ಇಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಯಾವ ವಿಚಾರಕ್ಕೆ ಮಾನಸಿಕ ಕ್ರೌರ್ಯ ಅನ್ನುವಂಥದ್ದು ಮತ್ತು ಅಗೌರವ ಅನ್ನುವಂತಹ ವಿಚಾರ ಯಾವ ವಿಚಾರಕ್ಕೆ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದು ಇಲ್ಲಿ ಬರುತ್ತೆ. ಯಾಕಂತ ಹೇಳಿದರೆ ಸುಮಾರು 6-7 ವರ್ಷಗಳ ಪರಿಚಯ, ಸ್ನೇಹ ಮತ್ತು ಪ್ರೀತಿಯಾದ ನಂತರ ಕುಟುಂಬದವರ ಒಪ್ಪಿಗೆ ಪಡೆದು ಅಷ್ಟು ಅದ್ದೂರಿಯಾಗಿ ಮದುವೆಯಾದಂತಹ ಜೋಡಿಯ ಮಧ್ಯೆ ಅಗೌರವ ಆಗುವಂತಹ ವಿಚಾರ ಏನಾಯಿತು ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಇನ್ನು ಕುಟುಂಬದ ವಿಚಾರ ಬಂದರೆ ರಾಜ್ಕುಮಾರ್ ಕುಟುಂಬದಲ್ಲಿ ಯಾರೂ ಕೂಡ ಯಾರನ್ನೂ ಅಗೌರವದಿಂದ ನಡೆಸಿಕೊಳ್ಳೋದಿಲ್ಲ. ಹಾಗಾಗಿ ಅವರ ಕುಟುಂಬಕ್ಕೆ ಬೇರೆಯವರು ಅಗೌರವ ಮಾಡ್ತಾರೆ ಅನ್ನುವಂಥ
ಅನ್ನುವಂತಹ ಪ್ರಶ್ನೆ ಬಂದಾಗ ನಿಜಕ್ಕೂ ಅದು ಯೋಚನೆ ಮಾಡುವಂತಹ ವಿಚಾರ ಆಗುತ್ತೆ. ಹಾಗಾಗಿ ಶ್ರೀದೇವಿ ಅವರಿಂದ ಯಾವ ವಿಚಾರಕ್ಕೆ ಅಗೌರವ ಮತ್ತು ಮಾನಸಿಕ ಕ್ರೌರ್ಯ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗಬೇಕಾಗತ್ತೆ. ಸದ್ಯಕ್ಕೆ ಇಷ್ಟು ವಿಚಾರಗಳು ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಕಳೆದ 1 ವರ್ಷಗಳಿಂದಲೂ ಕೂಡ ಇಬ್ಬರು ಬೇರೆ ಬೇರೆ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಈಗ ಸದ್ಯಕ್ಕೆ ರಾಘವೇಂದ್ರ ರಾಜ್ಕುಮಾರ್ ಅವರಾಗಲಿ ಅವರ ಕುಟುಂಬದವರು ಅಂದರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಾಗಲಿ ಯಾರೂ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ. ನಮ್ಮ ವರದಿಗಾರರು ಈಗ ಆಲ್ರೆಡಿ ಅವರ ಮನೆಯ ಮುಂದೆ ಇದ್ದಾರೆ. ಆದರೂ ಕೂಡ ಇದ್ರ ಬಗ್ಗೆ ಅಂದರೆ ತೀರಾ ಇದು ಖಾಸಗಿ ವಿಚಾರ, ಕುಟುಂಬದ ವಿಚಾರ ಅನ್ನುವಂತಹ ಕಾರಣಕ್ಕೆ ಯಾರೂ ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ ಅಂತಕ್ಕಂಥದ್ದು. ಸೊ ಜುಲೈ 4ನೇ ತಾರೀಕು ಹೀರಿಂಗ್ನಲ್ಲಿ ಇದ್ರ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ. ಅದಕ್ಕಿಂತ ಮೊದಲು ಶ್ರೀದೇವಿ ಅವರ ಕುಟುಂಬ ಆಗಲಿ ಅವರಾಗಲಿ ಇದ್ರ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡ್ತಾರಾ, ಪ್ರತಿಕ್ರಿಯೆ ನೀಡ್ತಾರಾ ಅನ್ನುವಂಥದ್ದನ್ನು ಕೂಡ ನಾವು ಈಗ ಸದ್ಯಕ್ಕೆ ಕಾದು ನೋಡಬೇಕಾಗತ್ತೆ. ಲೀನಾಶ್ರೀ, ಥ್ಯಾಂಕ್ ಯು ಅಶೋಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.